ಸಾವಿನಲ್ಲೂ ಸಾರ್ಥಕತೆ ಮೆರೆದ 18 ವರ್ಷದ ಯುವತಿ. ಮಗಳ ಸಾವಿನ ನೋವಲ್ಲೂ ಅಂಗಾಂಗ ದಾನ. ಯುವತಿಗೆ ಸಾರ್ವಜನಿಕರಿಂದ ಅಭೂತಪೂರ್ವ ಗೌರವ. ಆಕೆ ಎಲ್ಲರಂತೆ ಬಾಳಿ ಬದುಕಬೇಕಾಗಿದ್ದ ಯುವತಿ. ಆದರೆ ವಿಧಿಯಾಟ ದುರಂತ ಅಂತ್ಯವನ್ನ ಕಂಡಿದ್ಲು. ಆದರೂ ಕೂಡ ಸಾವಿನಲ್ಲೂ ಯುವತಿ ಸಾರ್ಥಕತೆ ಮೆರೆದಿದ್ದಾಳೆ. ಹೌದು, ಅಪಘಾತದಲ್ಲಿ 18 ವರ್ಷದ ಯುವತಿ ಮೃತಪಟ್ಟಿದ್ದು, ಆಕೆ ಅಂಗಾಂಗವನ್ನ ದಾನ ಮಾಡೋ ಮೂಲಕ 5 ಮಂದಿಗೆ ಮರುಜೀವ ನೀಡಿದ್ದಾಳೆ. ಅಂಗಾಂಗ ದಾನ ಮಾಡಿದ ಯುವತಿ ಮೋನಿಕಾಗೆ ಸಾರ್ವಜನಿಕರಿಂದ ಅಭೂತಪೂರ್ವ ಗೌರವ ಸಲ್ಲಿಸಲಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಾರೇನಹಳ್ಳಿ ನಿವಾಸಿಯಾದ ಮೋನಿಕಾ ಕಳೆದ ಏಪ್ರಿಲ್ 5ರಂದು ಅರಸೀಕೆರೆಯ ಆರ್ಎಂಸಿ ಮಾರುಕಟ್ಟೆ ಸಮೀಪ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಬ್ರೈನ್ ಡೆಡ್ ಆದ ಕಾರಣ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಅಸುನೀಗಿದ್ಲು. ತಾನು ಮಣ್ಣಾದರೂ ಮತ್ತೊಬ್ಬರಿಗೆ ಕಣ್ಣಾಗಿ ಬಾಳಬೇಕು ಎಂಬ ಉದಾತ್ತ ಚಿಂತನೆಗೆ ಸಾಕ್ಷಿಯಾದವರು ಮೋನಿಕಾ. ದುಃಖದ ನಡುವೆಯೂ ಧೈರ್ಯ ತೋರಿದ ಕುಟುಂಬಸ್ಥರು ಮೋನಿಕಾ ಅವರ ಅಂಗಾಂಗಗಳನ್ನು ದಾನ ಮಾಡುವುದಕ್ಕೆ ಮಹತ್ವದ ನಿರ್ಧಾರ ಕೈಗೊಂಡರು. ಈ ನಿರ್ಧಾರದಿಂದ 5 ಜನರಿಗೆ ಹೊಸ ಬದುಕು ದೊರೆತಿತ್ತು. ಅಂಗಾಂಗ ದಾನದ ಮಹತ್ವವನ್ನ ಮತ್ತೊಮ್ಮೆ ನೆನಪಿಸಿದೆ. ಇನ್ನು ಮೋನಿಕಾ ಅವರ ಮೃತದೇಹ ಅರಸೀಕೆರೆ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಜನರು ಕಣ್ಣೀರಿನಿಂದಲೇ ಅಂತಿಮ ನಮನ ಸಲ್ಲಿಸಿದ್ರು. ಅರಸೀಕೆರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೃತ ಮೋನಿಕಾಳ ಮೃತದೇಹವನ್ನ ಭವ್ಯ ಮೆರವಣಿಗೆ ನಡೆಸಲಾಗಿದ್ದು, ಮೆರವಣಿಗೆಯುದ್ದಕ್ಕೂ ಸಾರ್ವಜನಿಕರು ಹೂ ಮಳೆ ಸುರಿಸಿ ಅಮರರಾದ ಮೋನಿಕಾ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು, ರಾಜಕೀಯ ನಾಯಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸಿ ಅಂತಿಮ ದರ್ಶನ ಪಡೆದರು. ಬದುಕಲ್ಲಿ ನೂರಾರು ಕನಸು ಕಟ್ಟಿಕೊಂಡಿದ್ದವಳು ಮೋನಿಕಾ ಅಂದ್ರೆ ವಿಧಿಯಾಟದಲ್ಲಿ ಸಾವನ್ನಪ್ಪಿದ್ದು, ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದು ಕುಟುಂಬಸ್ಥರ ತ್ಯಾಗಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.